ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 33ನೇ ಅಧ್ಯಾಯ 15ನೇ ವಾಕ್ಯ. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರುವಂತಹ ಮಾರ್ಗದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಜನ ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ದೇವರು ಅವರನ್ನು ನೋಡಿ ಕೋಪಗೊಳ್ತಾ ಇದ್ದಾರೆ. 32ನೇ ಅಧ್ಯಾಯದಲ್ಲಿ ಓದುವಾಗ, ಬಸವನನ್ನು ಮಾಡಿಕೊಂಡು ಅದನ್ನು ಪೂಜಿಸಿ ಈ ಬಸವನೇ ನಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಂಥ ದೇವರು ಎಂಬುದಾಗೆಲ್ಲ ಹೇಳುವಂತಹ ಒಂದು ಅನುಭವನ ನೋಡ್ತೀವಿ. ಆಗ ದೇವರು ಈ ಜನರನ್ನು ಕೊಲ್ಲುವುದಕ್ಕೆ ತೀರ್ಮಾನ ಮಾಡ್ತಾರೆ. ಇವ್ರನ್ನ ಟೋಟಲ್ ಆಗಿ ನಾಶ ಮಾಡಿಬಿಡೋಣ, ಇವ್ರನ್ನ ಪೂರ್ಣವಾಗಿ ನಿಶ್ಶೇಷವಾಗಿ ನಾಶ ಮಾಡ್ತೀನಿ ಎಂಬ ಒಂದು ತೀರ್ಮಾನಕ್ಕೆ ದೇವರು ಬರೋದನ್ನು ನಾವು ನೋಡ್ತೀವಿ. ಆಗ ಮೋಶೆ ಹೇಳ್ತಾನೆ, ಇಲ್ಲ ಸ್ವಾಮಿ, ನಿನ್ನ ಮನಸ್ಸನ್ನು ಚೇಂಜ್ ಮಾಡ್ಕೋ, ನೀನು ಅವ್ರನ್ನ ಸಾಯಿಸಬೇಡ, ಹಾಗೆ ಹೀಗೆಲ್ಲ ಅನೇಕ ಮಾತುಗಳನ್ನು ಹೇಳ್ತಾರೆ. ಆದರೆ 33ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ದೇವರು ಹೇಳುವಂಥ ಮಾತು, ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ. ದೇವರ ವಾಕ್ಯ ಏನು ಹೇಳುತ್ತೆ? ನಾನು ದೂತನನ್ನು ಕಳಿಸ್ಕೊಡ್ತೀನಿ, ನಾನು ಬರಲ್ಲ, ನಿಮ್ಮ ಜೊತೆ ನಾನು ಬರಲ್ಲ ಅಂತ ಹೇಳಿದಾಗ ದೇವರ ಸಂಧಾನದಲ್ಲಿ ಮೋಶೆ ಕೇಳುವಂತಹ ಒಂದು ಪ್ರಾರ್ಥನೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ಪ್ರಿಯ ದೇವರ ಮಕ್ಕಳೇ, ನಮಗೆ ಈ ಲೋಕದಲ್ಲಿ ಯಾರೆಲ್ಲ ನಮ್ಮ ಸಂಗಡ ಇದ್ದರೂ ಸಹ, ಯಾರೆಲ್ಲ ನಮ್ಮ ಜೊತೆಯಲ್ಲಿ ಬರ್ತೀನಿ ಅಂದರೂ ಸಹ, ದೇವರು ನಮ್ಮ ಸಂಗಡ ಇಲ್ಲ ಅಂದರೆ ಖಂಡಿತವಾಗಿ ನಮ್ಮ ಜೀವಿತ ಅಲ್ಲಕಲ್ಲೋಲವಾಗ್ತದೆ. ಮನುಷ್ಯರು ನಮ್ಮ ಸಂಗಡ ಇರಬಹುದು, ಮನುಷ್ಯರು ನಮ್ಮ ಜೊತೆ ಇದ್ದು ನಾನಿದ್ದೀನಿ, ಟೆನ್ಷನ್ ಮಾಡ್ಕೋಬೇಡ, ಭಯಪಡಬೇಡ ಅಂತ ಹೇಳುವಂಥ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಆದರೆ ವಾಕ್ಯ ಹೇಳ್ತದೆ, ನಮಗೆ ಬೇಕಾಗಿರೋದು ದೇವರ ಸಾನ್ನಿಧ್ಯ. ಮೋಶೆ ಒಳ್ಳೆಯ ಒಬ್ಬ ನಾಯಕ, ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾನೆ. ಆದರೆ ಈಗ ದೇವರು ಹೇಳ್ತಾರೆ, ನಾನು ನಿಮ್ಮ ಸಂಗಡ ಬರಲ್ಲ, ಯಾಕೆಂದರೆ ನನಗೆ ಕೋಪ ಬರುತ್ತೆ. ಈ ಜನ ಮಾಡೋದು ನೋಡಿದ್ರೆ ನನಗೆ ಕೋಪ ಬರುತ್ತೆ, ನಾನು ಶಿಕ್ಷೆ ಕೊಟ್ಬಿಡ್ತೀನಿ, ನಾನು ಅವ್ರನ್ನ ಸಾಯಿಸ್ಬಿಡ್ತೀನಿ. ಇವರು ನನ್ನ ಆಜ್ಞೆಗೆ ಬೊಗ್ಗದಂತಹ ಜನ, ಆದ್ದರಿಂದ ನಾನು ಇವ್ರನ್ನ ಸಾಯಿಸ್ಬಿಡ್ತೀನಿ, ಸುಮ್ಮನೆ ಯಾಕೆ ಇವ್ರು ಸಾಯಬೇಕು, ಅದರಿಂದ ನಾನು ಬರಲ್ಲ ಅಂದಾಗ ಮೋಶೆ ಹೇಳ್ತಾ ಇಲ್ಲ, ಆಯಿತು ಸ್ವಾಮಿ, ನೀವು ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ನಿನ್ನ ಒಂದು ಕೃಪೆ ನಮ್ಮ ಮೇಲಿದ್ದರೆ ಸಾಕು ಅಂತ ನಾವು ನೋಡ್ತೀವಿ. ಆದರೆ ದೇವರ ವಾಕ್ಯ ಓದುವಾಗ ನಮಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಮೋಶೆ ಹೇಳ್ತಾನೆ, ಸ್ವಾಮಿ, ನೀನು ನಮ್ಮ ಸಂಗಡ ಬರಲಿಲ್ಲ ಅಂದರೆ ನಮ್ಮನ್ನು ಇಲ್ಲಿಂದ ಕಳಿಸ್ಬೇಡ. ಅದರ ಅರ್ಥ ದೇವರ ಸಾನ್ನಿಧ್ಯ ಅತ್ಯವಶ್ಯ ಎಂಬುದಾಗಿ ಮೋಶೆ ದೇವರ ಹತ್ರ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ನಾವು ಈ ಲೋಕದಲ್ಲಿ ಪ್ರಯಾಣ ಮಾಡುವಾಗ, ಜೀವಿಸುವಾಗ, ಕಾರ್ಯಗಳನ್ನು ಮಾಡುವಾಗ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ದೇವರ ಸಾನ್ನಿಧ್ಯ. ಯಾರೆಲ್ಲ ಇದ್ದರೂ ಸಹ ದೇವರ ಸಾನ್ನಿಧ್ಯದ ಹಾಗೆ ನಾವು ಬೇರೆ ಯಾವುದನ್ನು ಸಹ ಕಾಣುವುದಕ್ಕೆ ಸಾಧ್ಯವಾಗೋದಿಲ್ಲ. ಇದರಿಂದ ದೇವರ ಸಂಧಾನದಲ್ಲಿ ಹೇಳೋಣ, ಸ್ವಾಮಿ, ನಿನ್ನ ಸಾನ್ನಿಧ್ಯ ನನ್ನ ಜೊತೆ ಬರಬೇಕು ಸ್ವಾಮಿ. ನಿನ್ನ ಸಾನ್ನಿಧ್ಯ ಇಲ್ಲ ಅಂದರೆ ನನ್ನನ್ನು ಇಲ್ಲಿಂದ ಕಳಿಸ್ಬೇಡ. ಯಾಕೆಂದರೆ 16ನೇ ವಾಕ್ಯದಲ್ಲಿ ಹೇಳ್ತಾನೆ, ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ನೀನು ನಮ್ಮ ಜೊತೆ ಬರೋದ್ರಿಂದಲೇ ನಮ್ಮ ಮೇಲೆ ನಿನ್ನ ಅನುಗ್ರಹ ಇದೆ ಅಂತ ಗೊತ್ತಾಗುತ್ತೆ ಸ್ವಾಮಿ. ಈ ದಿವಸಗಳಲ್ಲಿ ನಮಗೆ ಬೇಕಾಗಿರೋದು ದೇವರ ಅನುಗ್ರಹ, ದೇವರ ಬ್ಲೆಸ್ಸಿಂಗ್ಸ್, ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಬೇಕು. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನಮ್ಮ ಸಂಗಡ ಬಾ ಸ್ವಾಮಿ. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲಿ, ಯಾವುದೇ ಒಂದು ಕೆಲಸದಲ್ಲಿ, ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಒಂದು ಪ್ರಯಾಣ ಆಗಿರ್ಬೋದು, ಎಲ್ಲದರಲ್ಲಿಯೂ ಸಹ ನಮಗೆ ಬೇಕಾಗಿರೋದು ದೇವರ ಸಾನ್ನಿಧ್ಯ. ದೇವರು ನಮ್ಮ ಸಂಗಡ ಇರೋದಾದರೆ ಸಮಸ್ಯೆಗಳನ್ನು, ಪ್ರತಿಕೂಲಗಳನ್ನು ಅನುಕೂಲ ಮಾಡುವಂತಹ ದೇವರು, ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಬ್ಬ ದೇವರು, ಆತ ನಮ್ಮ ಸಂಗಡ ಇದ್ದಾನೆ. ಈ ದಿವಸಗಳಲ್ಲಿ ದೇವರ ಸಂಧಾನದಲ್ಲಿ ನಾವು ಬೇಡಿಕೊಳ್ಳೋಣ, ಕರ್ತನೆ, ನೀನು ನಮ್ಮ ಸಂಗಡ ಬರಬೇಕು ಸ್ವಾಮಿ. ನಾವು ಪ್ರತಿಯೊಂದು ಕಾರ್ಯದಲ್ಲಿ ಮೊದಲ ಸ್ಥಾನವನ್ನು ದೇವರಿಗೆ ನಾವು ಕೊಡೋಣ, ಮೊದಲ ಸ್ಥಾನವನ್ನು ದೇವರ ಸಾನ್ನಿಧ್ಯಕ್ಕೆ ಕೊಡೋಣ. ಸ್ವಾಮಿ, ನೀನಿಲ್ಲ ಅಂದರೆ ನನ್ನನ್ನು ಇಲ್ಲಿ ಕಳಿಸ್ಬೇಡ. ಅನೇಕರು ಪ್ರಯಾಣ ಮಾಡುವಾಗ ಪ್ರಾರ್ಥನೆ ಮಾಡಿ ಪ್ರಯಾಣ ಮಾಡ್ತಾರೆ, ಗಾಡಿ ಸ್ಟಾರ್ಟ್ ಮಾಡುವಾಗ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ದೇವರೇ, ನಿನ್ನ ನನ್ನ ಸಂಗಡ ಇರಬೇಕಪ್ಪ,
ಕಾರಣ ಏನು? ನಮ್ಮ ಪ್ರಯಾಣದಲ್ಲಿ, ನಮ್ಮ ಮಾಡುವಂಥ ಕಾರ್ಯಗಳಲ್ಲಿ ಸಮಸ್ಯೆಗಳು ಬರಬಹುದು, ಇಕ್ಕಟ್ಟುಗಳು ಬರಬಹುದು, ಅಪಘಾತಗಳು ಬರಬಹುದು, ಅಪಾಯಗಳು ಬರಬಹುದು. ಅದರ ಮಧ್ಯದಲ್ಲಿ ನಮ್ಮ ಸಂಗಡ ಇರುವಂತಹ ಒಬ್ಬ ದೇವರಿದ್ದರೆ, ನಮ್ಮ ಜೊತೆಯಲ್ಲಿ ಕರ್ತನಿದ್ದರೆ ಆ ಸಮಸ್ಯೆಗಳಿಗೊಂದು ಪರಿಹಾರ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಸಮಸ್ಯೆ ಬಂದ ನಂತರ ಅಲ್ಲ ನಾವು ಯೇಸುವನ್ನು ಕರಿಬೇಕಾದದ್ದು, ಸಮಸ್ಯೆಗಳಿಗಿಂತ ಮುಂಚೆ ಎಲ್ಲ ಚೆನ್ನಾಗಿರುವಾಗಲೇ ದೇವರ ಹತ್ರ ಹೇಳೋಣ, ಸ್ವಾಮಿ ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಬರಲಿಯಪ್ಪ, ನೀನು ನಮ್ಮ ಸಂಗಡ ಇರು ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಈ ದಿವಸ ನೀವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ, ಎಲ್ಲಿಗೆ ಹೊರಡಬೇಕಾದ್ರೆ ಮೊದಲು ಪ್ರಾರ್ಥಿಸಬೇಕು, ದೇವರೇ ನಿನ್ನ ಸಾನ್ನಿಧ್ಯ, ದೇವರೇ ನಿನ್ನ ಒಂದು ಪ್ರಸನ್ನತೆ ನನ್ನ ಸಂಗಡ ಇರಲಿ ಸ್ವಾಮಿ. ನಾನು ಮಾಡುವಂತಹ ಕಾರ್ಯಗಳಲ್ಲಿ, ನಾನು ಕೈ ಹಾಕುವಂಥ ಕಾರ್ಯಗಳಲ್ಲಿ, ನನ್ನ ಪ್ರಯಾಣಗಳಲ್ಲಿ ದೇವರೇ ನಿನ್ನ ಸಾನ್ನಿಧ್ಯ ಇಲ್ಲ ಅಂದರೆ ನನ್ನನ್ನು ಇಲ್ಲಿಂದ ಕಳಿಸ್ಬೇಡ ಸ್ವಾಮಿ. ನೀನೇ ನನ್ನ ಮುಂದೆ ಹೋಗಬೇಕಪ್ಪ. ನಿನ್ನ ಸಾನ್ನಿಧ್ಯವನ್ನು ನಾವು ಅನುಭವಿಸಬೇಕು ಎಂಬುದಾಗಿ ದೇವರ ಸಲ್ಲಿ ಪ್ರಾರ್ಥನೆ ಮಾಡುವುದಾದರೆ ದೇವರು ಹೇಳ್ತಾರೆ, ಹೌದು ನಾನು ನಿಮ್ಮ ಸಂಗಡ ಬರ್ತೀನಿ, ನಾನು ನಿಮ್ಮ ಸಂಗಡ ಬರ್ತೀನಿ ಎಂಬುದಾಗಿ. ನಂತರ ದೇವರು ಹೇಳ್ತಾರೆ, ಮುಂದಿನ ದಿವಸಗಳಲ್ಲಿ ಅವರ ಜೊತೆಯಲ್ಲಿ ದೇವರು ಹೋಗ್ತಾರೆ. ದೇವರಿದ್ದರಿಂದ ಅವರಿಗೆ ವಿರುದ್ಧವಾಗಿ ಬಂದ ಶತ್ರುಗಳನ್ನೆಲ್ಲ ಸೋಲಿಸಿ ಆ ಕಾನಾನ್ ದೇಶವನ್ನು ಕೈವಶ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಯಿತು. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ, ನಮಗೆ ಕೊಟ್ಟಂತಹ ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ನಿನ್ನ ಸಾನ್ನಿಧ್ಯವನ್ನು ನಾವು ಅನುಭವಿಸುವ ಹಾಗೆ ಕರ್ತನೇ ನಿನ್ನ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.